ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ, ಹೇಗಿದ್ದೀರಾ ಎಲ್ಲರೂ? ನಾನಂತೂ ಸೂಪರ್ ಆಗಿದ್ದೀನಿ. ನಂತರ ನೀವು ಕೂಡ ಸೂಪರ್ ಆಗಿದ್ದೀರಿ, ಇರ್ತೀರಿ ಅನ್ನೋದೇ ನನ್ನ ಭಾವನೆ. ಏನು ಗೊತ್ತಾ, ಇವತ್ತು ನಾನು ನನ್ನ ಮದುವೆಯಾಗಿ 35 ವರ್ಷದಲ್ಲಿ ನಾನು ನಿಮ್ಗೆ ಹೇಳ್ತಾ ಬಂದಿದ್ದೀನಲ್ವಾ, ನಾನು ಒಂದು 14-15 ಊರುಗಳಿಗೆ ಟ್ರಾನ್ಸ್ಫರ್ ಆಗಿ ಅಲೆಮಾರಿಗಳು ಸರ್ಕಸ್ ಕಂಪ್ನಿ ಥರ ಈ ಊರಿಂದ ಈ ಊರು, ಈ ಊರಿಂದ ಈ ಊರು ಹೀಗೆ ಹೋಗಿ ಬಂದಿದ್ದೀವಿ ಅಂತ ನಾನು ಹೇಳ್ತಾ ಇರ್ತೀನಲ್ವಾ. ಒಂದು ಹೇಳ್ತೀನಿ, ತುಂಬ ಕಷ್ಟನೂ ಪಟ್ಟಿದ್ದೀವಿ, ಆದರೆ ಅಷ್ಟೇ ಖುಷಿನೂ ಪಟ್ಟಿದ್ದೀವಿ. ಅಷ್ಟು ಊರುಗಳು ಸುತ್ತಿ ಕಷ್ಟ ಎಷ್ಟಾಗಿದೆಯೋ ಅಷ್ಟೇ ಖುಷಿನೂ ಸಿಕ್ಕಿದೆ, ಇಲ್ಲ ಅಂತ ನಾನು ಹೇಳೋದೇ ಇಲ್ಲ. ಯಾಕಂದರೆ ಅಷ್ಟು ಊರುಗಳು, ಆ ಊರುಗಳ ಸುತ್ತಮುತ್ತ ನೋಡುವಂತಹ ಅಪರ್ಚುನಿಟಿನೂ ಸಿಕ್ಕಿದೆ. ಅದರೊಟ್ಟಿಗೆ ಒಂದೂರಿಂದ ಒಂದೂರಿಗೆ ಶಿಫ್ಟ್ ಆಗೋದ್ರೆ ಎಷ್ಟು ಕಷ್ಟ ಇರ್ಬೋದು ನೀವೇ ಲೆಕ್ಕ ಹಾಕಿ ಅಲ್ವಾ. ಒಂದೇ ಊರಲ್ಲಿ ಒಂದು ಮನೆಯಿಂದ ಇನ್ನೊಂದು ಮನೆ ಶಿಫ್ಟ್ ಮಾಡಬೇಕಂದ್ರೆ ಅಯ್ಯೋ ಮನೆ ಶಿಫ್ಟ್ ಮಾಡಬೇಕು ಅಂತ ಒದ್ದಾಡ್ತಾರೆ. ಈ ವಿಷಯ ಯಾಕೆ ನೆನಪಿಗೆ ಬಂತು ಅಂದರೆ, ಮೊನ್ನೆ ನನ್ನ ಫ್ರೆಂಡ್ ಒಬ್ಬರು ಮಾತಾಡ್ತಾ ಇರ್ತಾ ಅವ್ರ ಜೊತೆಗೆ ಅವರ ಇನ್ನೊಬ್ಬರ ಫ್ರೆಂಡ್ ಇದ್ದರು. ಅವರು ಹೇಳಿದರು, ನಮಗೆ ಟ್ರಾನ್ಸ್ಫರ್ ಆಗಿದೆ, ಈಗ ಶಿಫ್ಟಿಂಗ್ ಮಾಡಬೇಕು, ಯಾಕಾದರೂ ಈ ಥರ ಟ್ರಾನ್ಸ್ಫರೇಬಲ್ ಜಾಬ್ ಏನು ಅನಿಸತ್ತೆ, ಯಾರಿಗೆ ಬೇಕು ಈ ಶಿಫ್ಟಿಂಗು, ಎಷ್ಟು ಟ್ರಾನ್ಸ್ಫರ್ ಆಯಿತು ನಿಮಗೆ ಕೇಳಿದೆ. ಇದು 3ನೇ ಟ್ರಾನ್ಸ್ಫರು ಅಂತ ಹೇಳಿದರು ಅವರು. ನಾನು ಹೇಳಿದೆ, ಅದು 2 ಟ್ರಾನ್ಸ್ಫರು ದೂರ ಏನಾಗಲಿಲ್ಲ, ಹತ್ತಿರದಲ್ಲೇ ಆಗಿತ್ತು ಅವರಿಗೆ. 3ನೇ ಟ್ರಾನ್ಸ್ಫರು ಅಂದರು. 3 ಟ್ರಾನ್ಸ್ಫರು ಹತ್ರ ಆಗಿನೂ ನೀವು ಇಷ್ಟು ಟೆನ್ಷನ್ ಮಾಡ್ಕೊಳ್ತೀರಲ್ಲ. ನಾವು ಎಲ್ಲ ಇಂಡಿಯಾದ ಒಂದು ತುದಿ, ಕರ್ನಾಟಕದ ಒಂದು ತುದಿ ಇದ್ದಲ್ಲಿಗೆಲ್ಲ 14 ಟ್ರಾನ್ಸ್ಫರ್ಸ್ ಹೋಗಿ ಬಂದಿದ್ದೀವಿ ನಾವು. ಮಕ್ಕಳನ್ನು ಕರ್ಕೊಂಡು ನಾವು ಎಷ್ಟು ಕಷ್ಟಪಟ್ಟಿರ್ಬೋದು. ಆಗತ್ತೆ ಅವೆಲ್ಲ ಟ್ರಾನ್ಸ್ಫರೇಬಲ್ ಜಾಬ್ ಅಂದರೆ ಇರುತ್ತೆ, ಅಷ್ಟಕ್ಕೆ ಇಷ್ಟು ಟೆನ್ಷನ್ ಮಾಡ್ಕೊಳ್ತಿರಲ್ಲ, ಅಗತ್ಯನೇ ಇಲ್ಲ. ಎಲ್ಲ ಊರುಗಳಲ್ಲೂ ಆರಾಮ ಇದ್ದು ಖುಷಿಯಿಂದ ಇದ್ದು ಬನ್ನಿ ಅಂತ ನಾನು ಅವ್ರಿಗೆ ಹೇಳಿದೆ. ಏನು ಗೊತ್ತಾ, ಕಷ್ಟ ಆಗತ್ತೆ, ನಿಜವಾಗ್ಲೂ ತುಂಬ ಕಷ್ಟ ಆಗತ್ತೆ. ಹೋದೂರಿಗೆ ಅಡ್ಜಸ್ಟ್ ಆಗು, ಮಕ್ಕಳಿಗೆ ಶಾಲೆ ಹುಡುಕು, ಆ ಮಕ್ಕಳು ಪಾಪ ಆ ಊರುಗಳಲ್ಲಿ ಶಾಲೆಗಳಿಗೆ ಅಡ್ಜಸ್ಟ್ ಆಗಬೇಕು. ಯಜಮಾನರು ಆ ಊರಿಗೆ ಹೋಗಿ ಆ ಬ್ರ್ಯಾಂಚಿಗೆ ಎಲ್ಲ ಸ್ಟಡಿ ಮಾಡಿ ಅಡ್ಜಸ್ಟ್ ಆಗಬೇಕು. ತುಂಬ ಕಷ್ಟ ಇದೆ, ಹೇಳಿದಷ್ಟು ಸುಲಭ ಇಲ್ಲ. ನೋಡುವವರಿಗೇನು ಅಯ್ಯೋ ಇವರು ಎಷ್ಟೊಂದು ಊರು ಸುತ್ಕೊಂಡು ಮಜಾ ಮಾಡ್ಕೊಂಡು ಬರ್ತಿದ್ದಾರೆ ಅಂತ. ಆ ಪ್ರತಿ ಊರಲ್ಲಿ ನಾವು ಅನುಭವಿಸಿದ ಕಷ್ಟ ಇರುತ್ತಲ್ಲ, ಅದು ನಮ್ಮೊಳಗೆ ಇರುತ್ತೆ, ಯಾರಿಗೂ ಹೇಳಿರೋದಿಲ್ಲ ಅಲ್ವಾ. ನೋಡಿ, ನಾನು ಮದುವೆ ಆದ ಸಂದರ್ಭದಲ್ಲಿ ನಾನೆಲ್ಲ ಕತೆ ಹೇಳ್ತೀನಿ ನಿಮಗೆ. ಇದೊಂದು ಏನಪ್ಪ ಇಷ್ಟುದ ಸ್ಟೋರಿ ಹೇಳ್ತಾಳೆ ಇವಳು ಅಂತ ಅನಿಸ್ಬೋದು. ಇಷ್ಟ ಇರೋರು ಕೇಳಿ, ಇಷ್ಟ ಇಲ್ದವರು ನೋಡೋ ಅಗತ್ಯನೇ ಇಲ್ಲ. ಆದಿತ್ತಾ, ನಮ್ಮ ಹಾಗೆ ಬ್ಯಾಂಕಲ್ಲೆಲ್ಲ ವರ್ಕ್ ಮಾಡಿದವರಿಗೆ ಇದೆಲ್ಲ ಎಕ್ಸ್ಪೀರಿಯನ್ಸ್ ಇರುತ್ತೆ. ಯಾಕಂದರೆ ಆಮೇಲೆ ಕಮೆಂಟ್ಸಲ್ಲಿ ಶುರು ಮಾಡ್ತೀರಿ, ಏನು ಪುರಾಣ ಬಿಗಿತಿಯಲ್ವಾ, ಯಾಕೆ ಇಷ್ಟೊಂದು ಪುರಾಣ ಮಾತಾಡ್ತೀಯಾ ಅಂತ. ನಾನೀಗ ಮಾತಾಡ್ತಿರೋದೇ ಆ ವಿಷಯನ. ಒಂದು ಊರಿಂದ ಒಂದೂರಿಗೆ ಶಿಫ್ಟ್ ಆದವಾಗ ಯಾವ್ಯಾವ ಥರ ತೊಂದರೆ ಬರುತ್ತೆ, ಏನು ಕಷ್ಟ ಆಗತ್ತೆ, ಈಗೆಲ್ಲ ಸುಲಭ ಆಗಿದೆ ಫ್ರೆಂಡ್ಸ್. ಎಲ್ಲ ಮೂವರ್ಸ್ ಆ್ಯಂಡ್ ಪ್ಯಾಕರ್ಸ್ ಇದ್ದಾರೆ ಈಗ. ಆಮೇಲೆ ನಿಮಗೆ ಗ್ಯಾಸ್ ಟ್ರಾನ್ಸ್ಫರ್ ಇರಲಿ, ಪ್ರತಿಯೊಂದು ಸುಲಭ ಇದೆ. ಆವಾಗ ಅಷ್ಟು ಸುಲಭ ಇರಲಿಲ್ಲ. ಒಂದೂರಿಂದ ಒಂದೂರಿಗೆ ಹೋಗಬೇಕಾದ್ರೆ ಆ ಗ್ಯಾಸು ಅಷ್ಟೇ ಅಲ್ಲಿ ಕೊಟ್ಟು ಲೆಟ್ರ್ ತಗೋ, ಆಮೇಲೆ ಆ ಊರಿಗೆ ಹೋಗು, ಲೆಟ್ರ್ ಕೊಡು, 5-6 ದಿವಸದ ಮೇಲೆ ಗ್ಯಾಸ್ ಸಿಗ್ತಾ ಇತ್ತು. ಈಗೆಲ್ಲ ಚಕ್ಕ ಅಂತ ಆಗತ್ತೆ. ಈಗ ನಾವು ನೋಡಿ ಮಂಗಳೂರಿಂದ ಬೆಂಗಳೂರಿಗೆ ಬಂದ್ವಲ್ಲ, ಚಕ್ಕ ಆವತ್ತೇ ಎಲ್ಲ ಸಿಕ್ತು, ತೊಂದರೆನೇ ಇಲ್ಲ. ಹಿಂದೆ ಹಂಗಲ್ಲ, ಮೂವರ್ಸ್ ಆ್ಯಂಡ್ ಪ್ಯಾಕರ್ಸ್ ಇಲ್ಲ. ನಾವೇ ಪ್ಯಾಕ್ ಮಾಡಬೇಕು ಐಟಮ್ಗಳನ್ನು. ಯಾರೋ ಒಂದು 3-4 ಜನರನ್ನ ಬನ್ನಿ ಅಂತ ಕೂಲಿಯವರನ್ನೆಲ್ಲ ಕರಿಬೇಕು, ಅವ್ರ ಹತ್ರ ಲೋಡ್ ಮಾಡಿಸ್ಬೇಕು, ಸಾಮಾನನ್ನು ಅಲ್ಲಿ ಇಳಿಸ್ಬೇಕು, ಅಲ್ಲಿ ಸೆಟ್ ಮಾಡಬೇಕು. ಹೀಗೆ ಎಷ್ಟು ಕಷ್ಟ ಗೊತ್ತಾ. ನಾವು ಬೇಲೂರು ಹತ್ರ ಒಂದು ಹಳ್ಳಿ ಇದೆ, ಅರೆಹಳ್ಳಿ ಅಂತ, ನನ್ನ ಮದುವೆ ಆಗ್ತಾ ಅಲ್ಲಿದ್ವಿ. ಅಲ್ಲಿಂದ ನಮಗೆ ಮಡಿಕೇರಿ ಟ್ರಾನ್ಸ್ಫರ್ ಆಯಿತು ಫ್ರೆಂಡ್ಸ್. ಮಡಿಕೇರಿಗೆ ಹೋದವಾಗಲೂ ನಮಗೆ ಮನೆಯೇ ಸಿಕ್ಕಿರಲಿಲ್ಲ. ಆಮೇಲೆ ಒಂದು ಮನೆ ಸಿಕ್ತು, ಅಷ್ಟು ಚೆನ್ನಾಗಿರಲಿಲ್ಲ, ಅದಕ್ಕೆ ಅಡ್ಜಸ್ಟ್ ಆಗಿಬಿಟ್ವಿ. ನಾನು ಪ್ರೆಗ್ನೆಂಟ್ ಇದ್ದೆ, ಇನ್ನು ಹುಡುಕ್ತಾ ಕೂರೋಕ್ಕಾಗಲ್ಲ ಅಂತ. ಆಮೇಲೆ ಡೆಲಿವರಿ ಆದ ನಂತರ ನಾವು ಆ ಮನೆ ಬೇಡ ಅಂತ ಬೇರೆ ಮನೆ ಶಿಫ್ಟ್ ಮಾಡಿದ್ವಿ. ಅಲ್ಲಿ 2 ಮನೆ ಶಿಫ್ಟಿಂಗ್ ಆಯಿತು. ಅಲ್ಲಿಂದ ನಮಗೆ ಸಕಲೇಶ್ಪುರಿಗೆ ಟ್ರಾನ್ಸ್ಫರ್ ಆಯಿತು. ಅದು ಮನೆ ಸಕಲೇಶ್ಪುರದಲ್ಲಂತೂ ಪಟ್ಟು ಕಷ್ಟ ಹೇಳೋದೇ ಬೇಡ. ಮನೆ ಸಿಕ್ಕಲಿಲ್ಲ. ಯಜಮಾನರು ಫ್ರೆಂಡ್ ಜೊತೆ 2 ತಿಂಗಳಿದ್ರು. ಆಮೇಲೆ ಒಂದು ಒಳ್ಳೆ ಮನೆಯೇ ಸಿಕ್ತು, ಬಟ್ ಇನ್ನು ಕನ್ಸ್ಟ್ರಕ್ಷನ್ ಜಸ್ಟ್ ಆಗಿತ್ತು, ನೆಲನೇ ಕಂಪ್ಲೀಟ್ ಆಗಿರಲಿಲ್ಲ, ಸಿಮೆಂಟ್ ಹಾಕಿ ಇಟ್ಟಿದ್ರು, ಅದಕ್ಕೆ ಶಿಫ್ಟ್ ಮಾಡಿದ್ವಿ. ಆಮೇಲೆ 1 ತಿಂಗಳ ಮೇಲೆ ಟೈಲ್ಸ್ ಎಲ್ಲ ಹಾಕ್ಕೊಟ್ಟಿದ್ದು, ಮಗು ಚಿಕ್ಕದು, ಅದರೊಳಗೇ ಹೇಗೋ ಕಷ್ಟಪಟ್ಕೊಂಡಿದ್ವಿ.
ಅಲ್ಲಿ 2 ವರ್ಷ ಇದ್ದ ಮೇಲೆ ಹಾಸನ್ನಿಗೆ ಟ್ರಾನ್ಸ್ಫರ್ ಆಯಿತು. ಹಾಸನ್ನಲ್ಲೂ ಬಾಡಿಗೆ ಮನೆಯಲ್ಲಿದ್ವಿ. ಆಮೇಲೆ ಒಂದು 3 ವರ್ಷ ಬಿಟ್ಟು ನಾವೇ ಅಲ್ಲೊಂದು ಮನೆ ಪರ್ಚೇಸ್ ಮಾಡಿದ್ವಿ, ಮತ್ತು ನಮ್ಮ ಸ್ವಂತ ಮನೆಗೆ ಶಿಫ್ಟ್ ಮಾಡಿದ್ವಿ. ಆಮೇಲೆ ಅಲ್ಲಿಂದ ನನ್ನ ಯಜಮಾನರಿಗೆ ಹಾಸನದ ಹತ್ರನೇ ಒಂದು ಜಾಗಕ್ಕೆ ಟ್ರಾನ್ಸ್ಫರ್ ಆಯಿತು. ನಾವು ಮನೆ ಶಿಫ್ಟ್ ಮಾಡಲಿಲ್ಲ, ಅವರಷ್ಟೇ ಅಪ್ ಆ್ಯಂಡ್ ಡೌನ್ ಮಾಡ್ತಾಯಿದ್ರು. ಹಾಗಾಯಿತು. ಆಮೇಲೆ ಅಲ್ಲಿಂದ ಗುಲ್ಬರ್ಗದ ಹತ್ರ ಟ್ರಾನ್ಸ್ಫರ್ ಆಯಿತು. ಮಕ್ಕಳಿಗೆ ಎಷ್ಟು ಪ್ರಾಬ್ಲಮ್ ನೋಡಿ, ಎಜುಕೇಷನ್ ಎಷ್ಟು ಪ್ರಾಬ್ಲಮ್ ಅಲ್ವಾ. ಒಂದೊಂದು ಶಾಲೆ ಬದಲಾಗ್ತಿರ್ಬೇಕು, ಹೋದಲ್ಲಿ ಹೊಸ ಯೂನಿಫಾರ್ಮ್ ಹೊಲಿಸು, ಡೊನೇಷನ್ ಕಟ್ಟು, ಪಾಪ ಗೋಳ್ ಅಂದರೆ ಬೇಡ. ಅಲ್ಲಂತೂ ದೊಡ್ಡ ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ ಅಂತ ಬೋರ್ಡ್ ಫ್ರೆಂಡ್ಸ್, ಗುಲ್ಬರ್ಗ ಡಿಸ್ಟ್ರಿಕ್ಟಲ್ಲಿ. ಶಾಲೆಗೆ ಹೋದರೆ ಮಕ್ಕಳು ಯೂನಿಫಾರ್ಮ್ ಹಾಕ್ಕೊಂಡು ಸ್ಟೈಲಾಗಿ ಹೋಗಬೇಕು, ನೆಲದ ಮೇಲೆ ಕೂರಬೇಕು, ಬೆಂಚ್ ಇಲ್ಲ, ವಾಶ್ರೂಮ್ ಇಲ್ಲ ಮಕ್ಕಳಿಗೆ. ಅಂಥ ಅವಸ್ಥೆ ಎಲ್ಲ ಇತ್ತು ಆವಾಗ, ಗೊತ್ತಾ. ಅವರು ನಮಗಿಂತ 25 ವರ್ಷ ಹಿಂದೆ ಇದ್ದರು ಆವಾಗಲೇ. ಇನ್ನೂ ಅಷ್ಟು ಹಿಂದುಳಿದ ಜಾಗ ಆ ಕಡೆ ನಾರ್ತ್ ಕರ್ನಾಟಕ ಎಲ್ಲ ಸ್ವಲ್ಪ ಆ ಥರ. ಆಮೇಲೆ ಅಲ್ಲಿಂದ ನಮಗೆ ಗದಗಿಗೆ ಟ್ರಾನ್ಸ್ಫರ್ ಆಯಿತು. ಗದಗಲ್ಲಿ ಚೆನ್ನಾಗಿತ್ತು, ಒಳ್ಳೆ ಕಾನ್ವೆಂಟು ಸಿಕ್ತು ಮಕ್ಕಳಿಗೆ. ನಮಗೂ ಒಬ್ಬರು ಸರ್ಕಲ್ ಇನ್ಸ್ಪೆಕ್ಟ್ರ್ ಒಳ್ಳೆ ಮನೆಯೂ ಸಿಕ್ತು. ಆಮೇಲೆ ಅಲ್ಲಿ 3 ವರ್ಷ ಆಗ್ತಾ ನನ್ನ ಯಜಮಾನರಿಗೆ ಲುಧಿಯಾನ ಟ್ರಾನ್ಸ್ಫರ್ ಆಯಿತು. ಆವಾಗ ನಮ್ಮ ಮಗಳು 10th ಸ್ಟ್ಯಾಂಡರ್ಡಿಗೆ ಬಂದಿಯಾಳೆ. ಹೇಗೆ ಶಿಫ್ಟ್ ಮಾಡ್ತೀರಿ? ಕರ್ನಾಟಕದಿಂದ ಒಂದೇ ಸಲ ನೀವು ಪಂಜಾಬಿಗೆ ಹೋಗಿ ಪಂಜಾಬ್ ಕಲಿಯೋಕ್ಕೆ ಸಾಧ್ಯ ಇದೆಯಾ? ಕಲಿಯೋಕ್ಕೆ ಸಾಧ್ಯ ಇಲ್ಲ ಪಂಜಾಬಿ. ಹಾಗಾಗಿ ನಾನು ಮಕ್ಕಳು ಗದಗಲ್ಲೇ ಇದ್ವಿ. ಯಜಮಾನರು ಮಾತ್ರ ಲುಧಿಯಾನಕ್ಕೆ ಶಿಫ್ಟ್ ಆದರು. ದೊಡ್ಡ ಮಗಳದ್ದು 10th ಮುಗಿಸಿದ ನಂತರ ಅವಳನ್ನು ಹಾಸ್ಟೆಲಲ್ಲಿ ಇಲ್ಲ, ಅವಳನ್ನು ನಾವು ಅಷ್ಟೊತ್ತಿಗೆ 1 ವರ್ಷ ಆಗುವಾಗ 10th ಮುಗಿಯುವಾಗ ಯಜಮಾನ್ರಿಗೆ ಅಮೃತಸರಿಗೆ ಟ್ರಾನ್ಸ್ಫರ್ ಮಾಡಿಬಿಟ್ರು. ಹಾಗೆ ಅಲ್ವಾ, ಬ್ಯಾಂಕಲ್ಲಿ ಯಾರದ್ದು ಇನ್ಫ್ಲುಯೆನ್ಸ್ ಉಂಟು ಅಂದರೆ ಆ ಜಾಗಕ್ಕೆ ಇನ್ಫ್ಲುಯೆನ್ಸ್ ಮಾಡಿಸ್ಕೊಂಡು ಬರೋರಿರ್ತಾರೆ. ನಾವು ಇನ್ಫ್ಲುಯೆನ್ಸ್ ಇಲ್ದಿದ್ದವರನ್ನು ನೀವು ಎಷ್ಟೇ ಒಳ್ಳೆ ಬಿಸ್ನೆಸ್ ಮಾಡಿರಿ, ಏನೇ ಮಾಡಿರಿ, ತೆಗೆದು ಎತ್ತಿ ಹಾಕ್ತಾರೆ. ನನ್ನ ಹಸ್ಬೆಂಡ್ ತುಂಬ ಸೀದಕ್ಕೆ ಸೀದನೇ ಅವರು ಹೆಡ್ ಆಫೀಸಿಗೆ ಫೋನ್ ಮಾಡಿ ಯಾತಕ್ಕೆ ನನಗೆ 1 ವರ್ಷಕ್ಕೆ ಟ್ರಾನ್ಸ್ಫರ್ ಮಾಡಿದ್ರಿ, ನನಗೆ ರೀಸನ್ ಕೊಡಿ ಅಂತ ಕೇಳಿದರು. ಇಲ್ಲ 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 ಮೋಹನ್ನು, ಯಾರೋ ಇನ್ಫ್ಲುಯೆನ್ಸ್ ಮಾಡಿಸಿದ್ರು, ಅದಕ್ಕಾಗಿ ಅವ್ರಿಗೆ ಕೊಡಬೇಕಿತ್ತು, ಅದಕ್ಕೆ ನಿಮ್ಗೆಲ್ಲ ಹಾಕಿದ್ವಿ ಅಂತ. ನಾವು ಲುಧಿಯಾನದಲ್ಲಿ ಹೋಗೋದಿನ್ನು ಅಂತ ಮಕ್ಕಳಿಗೆ ಸ್ಕೂಲು ಗೀಲು ಎಲ್ಲ ಹುಡುಕಿ ಇಟ್ಟಿದ್ರು ಯಜಮಾನರು. ಏನು ಮಾಡೋದು, ಅಲ್ಲಿಂದ ತೆಗೆದು ಅಮೃತಸರಿಗೆ ಟ್ರಾನ್ಸ್ಫರ್ ಮಾಡಿದರು. ಏನು ಮಾಡೋಕ್ಕಾಗತ್ತೆ, ಹೊಟ್ಟೆಪಾಡು ಬೇಕಂದರೆ ಹೋಗಲೇಬೇಕಲ್ವಾ. ಹಾಗಾಗಿ ಅಮೃತಸರಿಗೆ ಶಿಫ್ಟ್ ಆದ್ವಿ. ಅಲ್ಲಿ ಹೋಗಿ ಮಗಳನ್ನು PUCಗೆ ಸೇರಿಸ್ಬೇಕು ಮಾಡಿದರೆ ಅವಳಿಗೆ ಅಲ್ಲಿ ವಾತಾವರಣ, ಕಾಲೇಜ್ ನೋಡಿ ಟೆನ್ಷನ್ ಆಗಿಬಿಡ್ತು. ನನಗಿಲ್ಲಿ ಸಾಧ್ಯನೇ ಇಲ್ಲ ಓದೋಕ್ಕೆ ಅಂದು. ವಾಪಸ್ ಅವಳನ್ನು ಕರ್ಕೊಂಡು ಬಂದು ಧಾರವಾಡದಲ್ಲಿ JSS ಕಾಲೇಜಿಗೆ ಅಡ್ಮಿಷನ್ ಮಾಡಿಸಿ ಹಾಸ್ಟೆಲಲ್ಲಿ ಬಿಟ್ಟು ನಾವು ವಾಪಸ್ಸು ಅಮೃತಸರಿಗೆ ಹೋದ್ವಿ. ಆಯಿತಾ. ಪಾಪ ಅದು ಹಾಸ್ಟೆಲಲ್ಲಿ ನಾನು, ನಮ್ಮನೆಯವರು, ಚಿಕ್ಕ ಮಗಳು ಅಮೃತಸರಲ್ಲಿ. ಆಮೇಲೆ ಅವಳಿಗೂ ಪಂಜಾಬಿ ಕಂಪಲ್ಸರಿ ಕಲಿಬೇಕು ಅಂತ ಶುರುವಾಯ್ತಲ್ಲಿ. ದೊಡ್ಡ ಕ್ಲಾಸಿಗೆ ಹೋಗ್ತಾ ತುಂಬ ಕಷ್ಟ ಆಗುತ್ತಲ್ವಾ. ಆಮೇಲೆ 2 ವರ್ಷ ಇದ್ದು ಆಮೇಲೆ ನಮಗೆ ತುಮಕೂರು ಟ್ರಾನ್ಸ್ಫರ್ ಆಯಿತು. ಆವಾಗ ನಾವು ತುಮಕೂರಿಗೆ ಬಂದ್ವಿ ವಾಪಸ್ಸು. ಒಂದೊಂದು ಟ್ರಾನ್ಸ್ಫರ್ ಪ್ಯಾಕಿಂಗ್ ಕಷ್ಟ, ನನಗೆ ಹೇಳ್ಕೊಳಕ್ಕೆ ಕಷ್ಟನೇ ನಿಮ್ಮ ಹತ್ರ, ಅಷ್ಟು ಒದ್ದಾಡಿದ್ವಿ ಫ್ರೆಂಡ್ಸ್. ಆಮೇಲೆ ತುಮಕೂರಿಗೆ ಬಂದು ಆವಾಗ ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್ ಇದ್ದರು. ಅವ್ರು ತೊಗೊಂಡು ಬರ್ತಾನೆ ಅವರೊಂದೆರಡು ಬಾಕ್ಸ್ಗಳನ್ನು ನಮ್ಮದು ಮಿಸ್ಪ್ಲೇಸ್ ಮಾಡಿ ಬಿಟ್ಟಿದ್ರು, ಇರಲೇ ಇಲ್ಲ, ಎಲ್ಲಿ ಹೋದ್ವೋ ಏನೋ, ಹಾಗೆಲ್ಲ ಆಗಿತ್ತು. ಹಾಗಾಯಿತು. ಆಮೇಲೆ ಅಲ್ಲಿ 4 ವರ್ಷ ಇದ್ವಿ ತುಮಕೂರಲ್ಲಿ. ಆಮೇಲೆ ತುಮಕೂರಿಂದ ಬೆಂಗಳೂರು ಟ್ರಾನ್ಸ್ಫರ್ ಆಯಿತು. ಮತ್ತು 1 ವರ್ಷ ಬೆಂಗಳೂರಲ್ಲಿ. ಅಲ್ಲಿಂದ ಮತ್ತೆ ಪ್ರಮೋಷನ್ ಆಗಿ ಡೆಲ್ಲಿ ಟ್ರಾನ್ಸ್ಫರ್ ಆಯಿತು. ಡೆಲ್ಲಿಲಿ 2 ವರ್ಷ ಇದ್ವಿ. ಅಲ್ಲಿಂದ ನಮಗೆ ಮಂಗಳೂರು ಹೆಡ್ ಆಫೀಸಿಗೆ ಟ್ರಾನ್ಸ್ಫರ್ ಆಯಿತು. ಮಂಗಳೂರಿಗೆ ಬಂದ್ವಿ. ಮಂಗಳೂರಲ್ಲಿ ರಿಟೈರ್ಡ್ ಆಯಿತು. ಆಮೇಲೆ ನಾವು ಈಗ ಅಯ್ಯಪ್ಪ ಅಂತ ಆರಾಮದಲ್ಲಿ ಬೆಂಗಳೂರಿಗೆ ಶಿಫ್ಟ್ ಆಗಿ ಇನ್ಯಾವ ಟ್ರಾನ್ಸ್ಫರ್ಸ್ ಇಲ್ವಲ್ಲ, ಬೆಂಗಳೂರಿಗೆ ಬಂದ್ವಿ. ಚಿಕ್ಕ ಚಿಕ್ಕ ಮಕ್ಕಳು. ನಾನು ನಿಮಗೊಂದು ಇನ್ಸಿಡೆನ್ಸ್ ಹೇಳ್ತೀನಿ. ಸಕಲೇಶ್ಪುರದಿಂದ ಹಾಸನಕ್ಕೆ ಟ್ರಾನ್ಸ್ಫರ್ ಆಯಿತು. ದೊಡ್ಡ ಮಗಳಿಗೆ 4.5 ವರ್ಷ ಆವಾಗ. ಚಿಕ್ಕ ಮಗಳಿಗೆ 4.5 ಇಲ್ಲ, 4 ವರ್ಷ 3 ತಿಂಗಳೇನ. ಚಿಕ್ಕವಳಿಗೆ 1 ವರ್ಷ ಟ್ರಾನ್ಸ್ಫರ್ ಆಯಿತು. ಎಲ್ಲ ಸಾಮಾನು ಕಟ್ಕೊಂಡು ಸಕಲೇಶ್ಪುರದಿಂದ ಹಾಸನಿಗೆ ಬಂದ್ವಿ. ಹಾಸನಿಗೆ ಬಂದು ಆಯ್ತಲ್ಲ, ಅದೇ ಹೇಳಿದ್ನಲ್ಲ ಆವಾಗ 3 ಸಣ್ಣ ಪ್ಯಾಕರ್ಸ್ ಇಲ್ಲ, ಯಾವುದೋ ಒಂದು ಲಾರಿಗೆ ಜನ ಹಾಕಿ ಪ್ಯಾಕ್ ಮಾಡಿಸೋದು ನಾವು. ಆಮೇಲೆ ಅವ್ರು ಹೆಂಗೋ ಇಳಿಸ್ಕೊಟ್ಟು ಹೋಗ್ತಾರೆ, ನಾವೇ ಪ್ಯಾಕಿಂಗ್ ಮಾಡೋದು ಎಲ್ಲ ಐಟಮಿಗೂ. ಆಮೇಲೆ ಬಂದು ನಾವೇ ಬಿಚ್ಕೊಳ್ಳೋದು, ಎಲ್ಲ ಒದ್ದಾಡಿ ಬಿಚ್ಕೊಳ್ತಾ ಇದ್ವಿ. ಪಾಪು ನಿದ್ದೆ ಬಂದುಬಿಟ್ಟಿತ್ತು. 1 ವರ್ಷ ಅಲ್ವಾ, ಮನೆಯೆಲ್ಲ ಧೂಳು ಸಾಮಾನು ಹರಡ್ಕೊಂಡಿದೆ. ಒಂದು ಕಡೆ ಸೈಡಿಗೆ ಮಗುನ ಮಲಗಿಸಿ ನಾನು ಯಜಮಾನರು ಮಂಚ ಫಿಕ್ಸ್ ಮಾಡ್ತಾ ಇದ್ವಿ. ಇನ್ನು ಮಂಚ ಫಿಕ್ಸ್ ಮಾಡಿ ಮಗುನ ಅದ್ರ ಮೇಲೆ ಮಲಗಿಸ್ಬೋದಲ್ವಾ ಅಂತ ಮಂಚ ಫಿಕ್ಸ್ ಮಾಡ್ತಾ ಇದ್ವಿ. ಹೀಗೆ ಬಗ್ಗಿ ಮಂಚ ಫಿಕ್ಸ್ ಮಾಡ್ತಾ ಇದ್ದೀವಿ. ಈ ಕರಿಮಣಿ ಇದೆಯಲ್ವಾ, ಕರಿಮಣಿ ಹೀಗೆ ಮಂಚದೊಳಗೆ ಸಿಕ್ಕಾಕೊಂಡು ಬಿಟ್ಟಿತ್ತು. ನಂಗೆ ಗೊತ್ತಾಗಲಿಲ್ಲ. ಮಂಚ ಫಿಕ್ಸ್ ಮಾಡಿ ರಪ್ಪ ಅಂತ ಹೀಗೆ ಎದ್ದುಬಿಟ್ಟೆ. ಪೀಸಾಗಿ ಬಿದ್ದೋಯ್ತು ಕರಿಮಣಿ. ಬಂದು ಅರ್ಧ ದಿನ ಆಗಿದೆ. ಸಾಮಾನು ಇಳಿಸಿ ಮಗು ಮಲಗ್ಸೋಕ್ಕಾಗಿ ಒಂದು ಮಂಚನ ಜೋಡಿಸ್ತಾ ಇದ್ದೀವಿ. ಆವಾಗ ಸಿಕ್ಕಾಕೊಂತು. ಪೀಸ್ ಆಯಿತು. ಮನಸ್ಸಿಗೊಂದು ತುಂಬ
ಏನೋ ಒಂದು ಥರದ್ದು ಭಾವನೆ ಬಂದುಬಿಡುತ್ತಲ್ಲ, ಯಾಕಪ್ಪ ಬಂದಿನನೇ ಹಿಂಗಾಗೋಯ್ತಲ್ಲ, ತುಂಡಾಗೋಯ್ತಲ್ಲ ಅಂತ. ಬೇಕಂತ ಮಾಡಿದ್ದಲ್ಲ, ಗೊತ್ತಾಗಲಿಲ್ಲ, ಬಟ್ ಮನಸ್ಸಿಗೆ ನೋವಾಯಿತು. ಆಯಿತು, ಎಲ್ಲ ಸೇರಿಸ್ಕೊಂಡ್ವಿ, ಪಾಪನ ಮಲಗಿಸಿ ಎಲ್ಲ ಮಾಡಿದ್ವಿ. ಆಮೇಲೆ ಹೋಗಿ ರಿಪೇರಿ ಮಾಡಿಸ್ಕೊಂಡು ಬಂದೆ. ದೇವ್ರ ದಯದಿಂದ ನಾವು ಹಾಸನದಲ್ಲಿ 6 ವರ್ಷ ಇದ್ವಿ, ಚೆನ್ನಾಗೇ ಇದ್ವಿ, ಏನೂ ದೇವರು ತೊಂದರೆ ಮಾಡಲಿಲ್ಲ. ಆದರೆ ಫಸ್ಟ್ ದಿನವೇ ಹೀಗೆ ಮನಸ್ಸಿಗೆ ಒಂಥರದ ಆಘಾತ. ಅಯ್ಯೋ, ಬಂದಿನೇ ಕರಿಮಣಿ ಹಿಂಗೆ ಕಟ್ಟಾಗೋಯ್ತಲ್ಲ, ತುಂಡಾಯ್ತು, ರಪ್ಪಂತ ಎದ್ದುಬಿಟ್ಟೆ ಅಲ್ಲ, ಗೊತ್ತಾಗಲಿಲ್ಲ, ರಪ್ಪಂತ ಎದ್ದಿದ್ದು ಎಳದ್ದಂಗೆ ಆಯ್ತಲ್ಲ, ಪೀಸ್ ಆಗೋಯ್ತದು. ಹಂಗೆ ಈ ಥರ ಎಲ್ಲ ಇಂಥ ಸಿಚುವೇಶನ್ಗಳನ್ನು ಎಷ್ಟು ಫೇಸ್ ಮಾಡಿದ್ದೀವೇನೋ, ಎಷ್ಟೋ ಕಷ್ಟಗಳನ್ನು ಅನುಭವಿಸಿದ್ದೀವಿ. ನಾರ್ತ್ ಇಂಡಿಯಾ, ಲುಧಿಯಾನ, ಅಮೃತ್ಸರ್, ಡೆಲ್ಲಿ, ಲ್ಯಾಂಗ್ವೇಜ್ ಪ್ರಾಬ್ಲಮ್ಮು. ಹಿಂದಿ ಬರ್ತಾಯಿತ್ತು, ಏನು ಪ್ರಾಬ್ಲಮ್ ಇಲ್ಲ, ಆದರೆ ಎಲ್ಲವೂ ಚೇಂಜ್ ಅಲ್ಲ. ಎಕ್ಸ್ಟ್ರೀಮ್ ವೆದರ್ಸ್. ಈ ಸೆಕೆಗೆ ಅಪ್ಪ ಶೆಕೆ ಅಂತೀವಲ್ಲ, 50 ಡಿಗ್ರಿ ಫ್ರೆಂಡ್ಸ್ ಸಮ್ಮರಲ್ಲಿ. ವಿಂಟರಲ್ಲಿ -3 ಅಮೃತ್ಸರಲ್ಲಿ ನಾವಿರುವಾಗ ನಾವು ಟ್ರಾನ್ಸ್ಫರ್ ಆಗೋರು ಏನೇನು ಫೆಸಿಲಿಟಿ ಮಾಡ್ಕೊಳಕ್ಕಾಗತ್ತೆ ಅಲ್ವಾ? ನೆಲಕ್ಕೆ ಐಸ್ ಪೀಸ್, ಅಮೃತ್ಸರಲ್ಲಿ ರಾತ್ರಿ ಐಸ್ ಪೀಸ್ ಹಾಕೋದು ಫ್ರೆಂಡ್ಸ್. 10 ಗಂಟೆ ಹೊತ್ತಿಗೆ ಐಸ್ ಪೀಸ್ ಹಾಕಿದರೆ ಅದೆಲ್ಲ ಕರಗಿಬಿಡತ್ತಲ್ಲ, ಆಮೇಲೆ ಒರೆಸೋದು ನೆಲ, ಆ ಕರಗಿದ ನೀರನ್ನು ಒರೆಸೋದು, ನೆಲ ತಣ್ಣಗಿರತ್ತಲ್ಲ, ಅದ್ರ ಮೇಲೆ ಏನೂ ಇಲ್ಲ, ಒಂದು ದಿಂಬಿಟ್ಕೊಂಡು ಜೋರು ಫ್ಯಾನ್ ಹಾಕ್ಕೊಂಡು ಮಲಗೋದು. ತಾಗೋದೇ ಇಲ್ಲ ಆ ಸೆಕೆಗೆ. ಅಲ್ಲಿಯವರು ಎಲ್ಲ ಡೆಸರ್ಟ್ ಕೂಲರು ಅದು ಇದು ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ. ನಾವು ಒಂದು ಸಣ್ಣ ಕೂಲರ್ ತೊಗೊಂಡಿದ್ವಿ, ಅದೇನೂ ಅಲ್ಲಿಗೆ ಉಪಯೋಗ ಆಗ್ತಿರಲಿಲ್ಲ. ಹಾಗಾಗಿ ಚಳಿಗಾಲದಲ್ಲಿ ಎಷ್ಟು ಕವರ್ ಮಾಡಿಕೊಂಡ್ರು ಚಳಿ, ಪಾತ್ರೆ ತೊಳೆಯೋಕ್ಕಾಗೋದಿಲ್ಲ. ಅಲ್ಲಿ ಜನ ಏನು ಮಾಡ್ತಾರೆ, ಎಲ್ಲ ಪೈಪಿಗೂ ಗೀಸರ್ ಕನೆಕ್ಷನ್ ಮಾಡ್ಕೊಂಡಿರ್ತಾರೆ. ಕೆಲವು ಬಾಡಿಗೆ ಮನೆಗಳಲ್ಲಿ ಇರುತ್ತೆ. ನಾವಿದ್ದು ಬಾಡಿಗೆ ಮನೆಯಲ್ಲಿ ಗೀಸರ್ ಕನೆಕ್ಷನ್ನು ಅಡುಗೆ ಮನೆಗೆ ಇರಲಿಲ್ಲ. ಚಳಿಯಲ್ಲೇ ಪಾತ್ರೆ ತೊಳಿಬೇಕು, ಕಷ್ಟ ಅಂದರೆ ಕಷ್ಟ. ಅದು ಹೇಳ್ಕೊಂಡ್ರೆ ಆ ಕಷ್ಟಗಳೆಲ್ಲ ಅಯ್ಯೋ ಅಂತ ಅನಿಸುತ್ತೆ ನೋಡುವವರಿಗೆ, ಬಟ್ ಅನುಭವಿಸಿದವ್ರಿಗೆ ಗೊತ್ತದೆಲ್ಲ. ಒಂದೇ ನಾನು ಯಾಕೆ ಹೇಳ್ತಿದ್ದೀನಂದರೆ, 1-2 ಟ್ರಾನ್ಸ್ಫರಲ್ಲಿ ಅಥವಾ 1-2 ಮನೆ ಶಿಫ್ಟ್ ಮಾಡೋಕ್ಕೆ ಅಯ್ಯೋ ಕಷ್ಟ ಏನು ಒದ್ದಾಟ ಅಂತ ಕಷ್ಟಪಡ್ತಾರಲ್ವ. ನಾವು 13-14 ಊರು, 2-3 ಊರಲ್ಲಿ 2 ಮನೆ ಶಿಫ್ಟ್ ಮಾಡಿದ್ದೀವಿ. ಒಟ್ಟೊಂದು 16-17 ಶಿಫ್ಟಿಂಗ್ ಅಷ್ಟಾಗಿದೆ ನಮ್ಮದು. ಹೇಗಾಗಬೇಕು, ಬೆನ್ನು ಗಟ್ಟಿ ಇರಬೇಕು ನಮ್ಮದು, ತೊಂದರೆ ಇಲ್ಲ, ಈ ಥರ ಪರಿಸ್ಥಿತಿ. ಹಾಗಾಗಿ ಟ್ರಾನ್ಸ್ಫರ್ ಅಂದರೆ ಕಷ್ಟನೂ ಇದೆ, ಖುಷಿನೂ ಇದೆ, ಎರಡೂ ಇದೆ. ಸಣ್ಣ ಇರುವಾಗ ನನ್ನ ಮಕ್ಕಳು ಏನು ಮಾಡ್ತಿದ್ರು ಗೊತ್ತಾ, ಟ್ರಾನ್ಸ್ಫರ್ ಬಂತು ಅಪ್ಪಂಗಂದರೆ ಕಾಯ್ತಾ ಇರ್ತಿದ್ರು. ಅಪ್ಪ ಟ್ರಾನ್ಸ್ಫರು, ಅಪ್ಪಂಗೆ ಟ್ರಾನ್ಸ್ಫರ್ ಆಯಿತು ಅಂತ ಖುಷಿ ಅವರಿಗೆ, ಇನ್ನೊಂದು ಊರಿಗೆ ಹೋಗೋಕ್ಕಾಗತ್ತೆ ಅಂತ. ಎಲ್ಲಿ ಒಂದು ಮಿಡಲ್ ಕ್ಲಾಸಿಗೆ ಬರುವವರೆಗೆ. ಆಮೇಲೆ ಇಲ್ಲಪ್ಪ, ಹೈಸ್ಕೂಲಿಗೆಲ್ಲ ಬಂದಮೇಲೆ ಅವರಿಗೂ ಪಾಪ ಕಷ್ಟ ಆಗುತ್ತೆ, ಹೊಂದ್ಕೊಳ್ಬೇಕಲ್ವ. ಹೋದ ಊರಿಗೆ ಹೊಂದ್ಕೊಳ್ಬೇಕು, ಹೋದ ಶಾಲೆಗೆ ಹೊಂದ್ಕೊಳ್ಬೇಕು. ಮಕ್ಕಳಿಗೂ ಸುಲಭ ಇಲ್ಲ, ಯಾರಿಗೂ ಸುಲಭ ಇಲ್ಲ. ಹೀಗೆಲ್ಲ ಇತ್ತು ನಮ್ಮ ಜರ್ನಿ. ಹಾಗಾಗಿ ನಿಮಗೂ ಈ ವಿಷಯ ತಿಳಿಸೋಣ. ಇಷ್ಟಿಷ್ಟು ಊರುಗಳಲ್ಲಿ ಇದ್ದು ಬಂದಿದ್ದೇವೆ ನಾವು. ಏನಾದರೂ ಕಷ್ಟನೋ ಸುಖನೋ ಜೀವನವನ್ನು ಸವಿಬೇಕು, ಸವಿಸಬಾರ್ದು ಅಲ್ವಾ. ಜೀವನ ಸವಿಸೋದು ಅಂತಿದೆ. ಅಯ್ಯೋ ಹುಟ್ಟಿದೀವಲ್ಲ ಒಟ್ಟು ಸಾಯೋವರೆಗೆ ಸವಿಸೋದು ಅಂತ. ಹಾಗಲ್ಲ, ಜೀವನವನ್ನು ಸವಿಬೇಕು. ಪ್ರತಿ ಗಳಿಗೆನ ಎಷ್ಟೇ ಕಷ್ಟ ಬಂದರೂ ಆ ಕಷ್ಟಕ್ಕೊಂದು ಪರಿಹಾರ ಇರುತ್ತೆ. ಪರಿಹಾರ ಮಾಡಿಕೊಂಡು ಖುಷಿಯಲ್ಲಿ ಜೀವನವನ್ನು ಕಳಿಬೇಕು. ಯಾಕಂದರೆ ಒಂದೇ ಒಂದು ಜೀವನ ಅಲ್ವಾ, ಮುಂದಿನ ಜನ್ಮ ಏನಿರುತ್ತೋ ಯಾರಿಗೆ ಗೊತ್ತಿಲ್ಲ. ಹಾಗಾಗಿ ಇದ್ದ ಜೀವನದಲ್ಲಿ ಎಲ್ಲರೂ ಖುಷಿಯಾಗಿರಿ ಅಂತ ಹೇಳ್ತಾ, ನನ್ನ ಈ 35 ವರ್ಷ ಮದುವೆಯಾದ ಜೀವನದಲ್ಲಿ, ಈಗ 35 ವರ್ಷ ಆಗಿರೋದು, ಈಗ ರಿಟೈರ್ಡ್ ಆಗಿ ಆಯ್ತಲ್ಲ 3 ವರ್ಷ ಆಯಿತು. 32 ವರ್ಷದ ನನ್ನ ಮದುವೆಯ ನಂತರದ ಗಂಡನ ಜೊತೆಗಿನ ಟ್ರಾನ್ಸ್ಫರೇಬಲ್ ಜಾಬಲ್ಲಿ ಎಷ್ಟು ನೋಡಿ, 14 ಊರು, ಇನ್ನು ಒಂದೊಂದು ಊರಲ್ಲಿ 2-3 ಮನೆ ಚೇಂಜು, ಒಟ್ಟೊಂದು 16-17 ಶಿಫ್ಟಿಂಗ್ ನಮ್ಮದು. ಲೆಕ್ಕ ಹಾಕಿ ಹೇಗಿರ್ಬೋದು ಅಂತ ಅಲ್ವಾ. ಹಾಗಾಗಿ ಅದರಲ್ಲೂ ಒಂದು ಸುಖ ಇದೆ, ಖುಷಿ ಇದೆ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೇನೆ. ಹೇಳ್ತಾರಲ್ಲ, ಉದರ ನಿಮಿತ್ತಂ ಬಹುಕೃತ ವೇಷಂ ಅಂತ. ಹಾಗೆ ಒಂಥರ ಸರ್ಕಸ್ ಕಂಪ್ನಿ ಇದ್ದಂಗೆ ನೋಡಿ. ಇವತ್ತು ಸರ್ಕಸ್ ಕಂಪ್ನಿ ಇವತ್ತು ಈ ಊರಲ್ಲಿರುತ್ತೆ, ನಾಳೆ ಆ ಊರಿಗೆ ಹೋಗ್ತಾರೆ. ಹಾಗೆ ನಮ್ಮದು ಜಾಬು ಅದೇ ಥರ ಇರುತ್ತೆ ಅಲ್ಲ. ಅದೇ ಸ್ವಲ್ಪ ಇನ್ಫ್ಲುಯೆನ್ಸ್ ಇರುವವರೆಲ್ಲ ಇದ್ದರೆ ಒಂದೇ ಜಾಗದಲ್ಲೇ ಇದ್ದು ಮಜಾ ಮಾಡಿದವರು ನಮ್ಮ ಕಣ್ಣೆದ್ರು ಬೇಕಾದಷ್ಟು ಇದ್ದಾರೆ. ಪಾಪದವರು ಎಲ್ಲ ಹಾಕಿದ್ರು ಹೋಗ್ತಾರೆ ಅಂತ ಕಂಡವ್ರನ್ನ ಕಂಡ್ರೆ ಎಲ್ಲೆಲ್ಲೋ ಹಾಕ್ತಾರೆ, ಟ್ರಾನ್ಸ್ಫರ್ ಮಾಡ್ತಾರೆ. ಏನು ಮಾಡೋದು, ನಮಗೆ ಉದ್ಯೋಗ ಬೇಕು ಅಂದರೆ ಹೋಗಲೇಬೇಕು ಅಲ್ವಾ. ಹಾಗಾಗಿ ಈ ವಿಷಯ ಹೇಳಿದೆ ನಿಮಗೆ.
ನಿಮಗೂ ಎಲ್ಲ ಈ ಥರದ ಎಕ್ಸ್ಪೀರಿಯನ್ಸ್ ಎಷ್ಟು ಜನರಿಗೆ ಆಗಿರತ್ತೆ ಅಲ್ವಾ? ನಿಮ್ಮ ಎಕ್ಸ್ಪೀರಿಯನ್ಸು ಆ ಥರ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸಿಗ್ತಾ ಇರೋಣ ಒಳ್ಳೊಳ್ಳೆ ವಿಡಿಯೋಗಳ ಜೊತೆ. ಶ್ಯಾಮಲಾ ವ್ಲಾಗ್ಸ್ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈಗ ತಲೆ ಸ್ನಾನ ಮಾಡ್ಕೊಂಡು ಬರ್ತಾ ಇದ್ದೆ, ನನ್ನ ತಲೆ ಒಳಗೆ ಹೊಳಿತಾ ಇತ್ತು. ನಾನು ಅನುಭವಿಸಿದ ಇಷ್ಟು ಊರುಗಳ ವಿಚಾರನ ನನ್ನ ಫ್ರೆಂಡ್ಸ್ ಒಟ್ಟಿಗೆ ಹಂಚ್ಕೊಳ್ಳೋಣ ಅಂತ. ಹಾಗಾಗಿ ನಿಮ್ಮೊಟ್ಟಿಗೆ ಈ ವಿಡಿಯೋ ಮಾಡಿದೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಎಲ್ಲರಿಗೂ. ನಮಸ್ತೆ.